ಸಿದ್ದರಾಮಯ್ಯ ಅವರಿಗೆ ಎಐಸಿಸಿ ಮಹತ್ವದ ಜವಾಬ್ದಾರಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ವಿಧಾನಸೌಧದಲ್ಲಿ ಸಿಎಂ ರಿಯಾಕ್ಷನ್ ಅನ್ನ ನೀಡಿದ್ದಾರೆ. ಎಐಸಿಸಿ ಮಹತ್ವದ ಜವಾಬ್ದಾರಿಯನ್ನ ವಹಿಸಿದೆ, ಅಧ್ಯಕ್ಷ ಸ್ಥಾನದ ಬಗ್ಗೆ ಗೊತ್ತಿಲ್ಲ ಅಂತ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಿಯಾಕ್ಷನ್ ಅನ್ನ ನೀಡಿದ್ದಾರೆ. ನನಗೆ ಗೊತ್ತಿಲ್ಲ, ಎಐಸಿಸಿ ಅವರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಒಬಿಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಸಭೆ ಮಾಡಿ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ಸಂಚಾಲಕರನ್ನಾಗಿ ಮಾಡಿದ್ದಾರೋ ಗೊತ್ತಿಲ್ಲ, ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂತ ರಿಯಾಕ್ಷನ್ ಮಾಡಿದ್ದಾರೆ. ಜವಾಬ್ದಾರಿ ಕೊಟ್ಟಾಗ ಓಡ್ ಹೋಗೋದಾ, ನಾನು ಕೇಳಿಲ್ಲ ಅಂತ ಹೇಳಿದ್ದಾರೆ. ಜವಾಬ್ದಾರಿ ಕೊಟ್ಟಾಗ ತೆಗೆದುಕೊಳ್ಳಲೇಬೇಕಾಗುತ್ತೆ, ಓಡ್ ಹೋಗೋದಿಕ್ಕೆ ಆಗೋದಿಲ್ಲ. ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಇನ್ಮೇಲಷ್ಟೇ ನಾನು ತಿಳ್ಕೊಳ್ತೇನೆ ಅಂತ ಹೇಳಿದ್ದಾರೆ. ಮತ್ತೆ ಅವರು ಘೋಷಣೆ ಮಾಡಿದ್ದಾರೆ, ಹಾಗಾಗಿ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ರಾಷ್ಟ್ರ ರಾಜಕಾರಣ ಅಲ್ಲ, ಏನು ಅಂತ ಘೋಷಣೆ ಮಾಡಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಗೊತ್ತಿಲ್ಲಪ್ಪ, ನಾನು ಪತ್ರಿಕೆಯಲ್ಲಿ ನೋಡಿರೋದು, ನನಗೆ ಗೊತ್ತಿಲ್ಲ. ನೀವು ಬರ್ತಿದ್ದೀರಿ, ನಾನು ಇವತ್ತು ಮಾತಾಡ್ತೀನಿ ಹೈಕಮಾಂಡ್. ಹೌದಪ್ಪ, ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಒಬಿಸಿ ಅಧ್ಯಕ್ಷರು, ಕೇಂದ್ರದ ಒಬಿಸಿ ಅಧ್ಯಕ್ಷರು. ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಆ ಮೀಟಿಂಗ್ ನಾನು 15ನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ. ಸೊ ನನಗೆ ಇದು ಗೊತ್ತಿಲ್ಲ, ಸಂಚಾಲಕರು ಮಾಡಿರೋದು ಅಥವಾ ಏನಾಗಿ ಚೇರ್ಮನ್ ಮಾಡಿರೋದು ನನಗೇನು ಗೊತ್ತಿಲ್ಲ. ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ. ಜವಾಬ್ದಾರಿ ಕೊಟ್ಟಾಗ ಬಿಟ್ಬಿಟ್ಟು ಓಡೋಗದ ನಾನು ಕೇಳಿಲ್ಲ. ಅವರೇ ಗೊತ್ತಿಲ್ಲ ನನಗೆ. ಅವ್ರು ಅನೌನ್ಸ್ ಮಾಡಿದ್ದಾರೆ, ನಾನು ಅವ್ರ ಜೊತೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತ ಇದ್ರಿ. ಈಗ ಹೈಕಮಾಂಡ್ ರಾಜಕಾರಣ ಅಲ್ಲ, ಇವು ಏನಂತ ಪೋಸ್ಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ರಿಯಾಕ್ಷನ್ ಕೇಳಿದಾಗ ವಿಧಾನಸೌಧದಲ್ಲಿ ಹೇಳ್ತಾ ಇದ್ರು, ತನ್ಗೆ ಗೊತ್ತಿಲ್ಲ, ಕೇಳಿ ಮಾತನಾಡ್ತೇನೆ, ಓಡ್ ಹೋಗೋದಕ್ಕಂತೂ ಆಗೋದಿಲ್ಲ ಜವಾಬ್ದಾರಿ ಕೊಟ್ಟಾಗ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಬಸವರಾಜ್, ಏನು ಮುಖ್ಯಮಂತ್ರಿಗಳಿಗೆ ರಾಷ್ಟ್ರೀಯ ಒಬಿಸಿ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿರುವಂತದ್ದು, ಈ ಸಂದರ್ಭದಲ್ಲಿ ವಿರೋಧ ಪಕ್ಷ ಕೂಡ ವಾಗ್ಬಾಣವನ್ನ ಬಿಡ್ತಾ ಇದೆ, ಇದು ಪ್ರಮೋಷನ್ ಡಿಮೋಷನ್ ಅಂತ ಹೇಳಿ. ಈ ಬಗ್ಗೆ ಹೇಳೋದಾದ್ರೆ ಅಧ್ಯಕ್ಷ ಸ್ಥಾನವನ್ನ ಕೊಡ್ಲಿಕ್ಕೆ ಎಐಸಿಸಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯವರು ಕೂಡ ಇವತ್ತು ಪ್ರತಿಕ್ರಿಯೆ ನೀಡಿರ್ತಕ್ಕಂಥದ್ದು. ಅವರು ಸಮಿತಿಯ ಅಧ್ಯಕ್ಷರು ಮಾಡಿದಾರೋ ಅಥವಾ ಸದಸ್ಯರು ಮಾಡಿದಾರೋ ಅನ್ನೋದು ಮುಖ್ಯಮಂತ್ರಿ ಆಯ್ತು ಅಂತ. ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತ ಇದ್ರಿ. ಈಗ ಹೈಕಮಾಂಡ್ ರಾಜಕಾರಣ ಅಲ್ಲ, ಸಭೆ ಕೂಡ ಮಾಡ್ಲಿಕ್ಕೆ ಕೂಡ ಯೋಚನೆ ಆಗಿರ್ತಕ್ಕಂಥದ್ದು. ಮತ್ತೆ ಪ್ರಮುಖವಾಗಿ ಏನ್ ಸ್ಥಾನ ಕೊಟ್ರು ಕೂಡ ಅದನ್ನ ನಾನು ನಿಭಾಯಿಸ್ತೇನೆ ಅಥವಾ ಏನ್ ಓಡಿ ಹೋಗಕ್ ಆಗುತ್ತಾ ಅನ್ನುವಂತಹ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ಹೇಳಿರ್ತಕ್ಕಂಥದ್ದು. ಅಂದ್ರೆ ಹೈಕಮಾಂಡ್ ಕೊಟ್ಟಿರ್ತಕ್ಕಂತ ಜವಾಬ್ದಾರಿಯನ್ನ ನಾನು ನಿಭಾಯಿಸ್ತೇನೆ. ಅದು ಏನು ಒಬಿಸಿ ರಾಷ್ಟ್ರೀಯ ಮಟ್ಟದ ಒಂದು ಘಟಕದ ಸಲಹಾ ಸಮಿತಿ ಮಂಡಳಿ ಅಧ್ಯಕ್ಷ ಸ್ಥಾನ ಇರ್ಬೋದು, ಅಥವಾ ಸಂಚಾಲಕರಾಗಿರ್ಬೋದು, ಅಥವಾ ಸದಸ್ಯರಾಗಿರ್ಬೋದು, ಏನೇ ಪಕ್ಷದ ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂತ ಜವಾಬ್ದಾರಿಯನ್ನ ನಾನ್ ನಿಭಾಯಿಸಬೇಕಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದು. ಅಂದ್ರೆ ಸ್ಪಷ್ಟವಾಗಿ ಇನ್ನೂ ಕೂಡ ಅದಕ್ಕೆ ನನ್ನನ್ನೇ ಅಧ್ಯಕ್ಷನ ಮಾಡ್ತಾರೆ ಅಥವಾ ನನ್ನ ಒಂದು ಮುಖ್ಯ ವಾಹಿನಿಗೆ ತೆಗೆದುಕೊಂಡು ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಈ ಬಗ್ಗೆ ನನಗೆ ಒಂದು ರಾಜ್ಯದಲ್ಲಿ ಒಬಿಸಿ ಘಟಕದ ಅಧ್ಯಕ್ಷರು ಸೇರಿದಂತೆ ಒಂದು ಸಭೆಯನ್ನು ಕೂಡ ಮಾಡಿ ಅನ್ನುವಂತ ಒಂದು ಮಾಹಿತಿ ಕೂಡ ಬಂದಿರತಕ್ಕಂಥದ್ದು. ಅದರಂತೆ ಸಭೆ ಮಾಡಲಿಕ್ಕೆ ಕೂಡ ಈಗ ಆಯೋಜನೆ ಆಗಿರ್ತಕ್ಕಂಥದ್ದು ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂಥದ್ದು. ಪ್ರಮುಖ
ಪ್ರಮುಖವಾಗಿ ರಾಷ್ಟ್ರ ರಾಜಕಾರಣಕ್ಕೆ ಏನಾದ್ರೂ ಸಿಎಂ ಸಿದ್ದರಾಮಯ್ಯವ್ರು ಹೋಗ್ತಾರ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದು. ಇದೀಗ ಆ ಒಂದು ಚರ್ಚೆ ಇಲ್ಲ. ಆದ್ರೆ ಈ ಒಂದು ರಾಷ್ಟ್ರೀಯ ಒಂದು OBC ಘಟಕದ ಸಂಬಂಧಪಟ್ಟಂತ ಸಭೆಯನ್ನ ಆಯೋಜನೆ ಮಾಡ್ಲಿಕ್ಕೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಸಭೆ ಮಾಡ್ಲಿಕ್ಕೆ ಮಾತ್ರ ಮುಂದಾಗಿರ್ತಕ್ಕಂಥದ್ದು. ನೋಡೋಣ ಮುಂದೆ ಅನ್ನುವಂತ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದು. ವಿದ್ಯಾಭಟ್. ಓಕೆ, ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಷ್ಟ್ರ ಮಟ್ಟದ ಹೊಣೆಯನ್ನ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ವಹಿಸಿರುವಂತದ್ದು ಕರ್ನಾಟಕದಿಂದ. ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಸಾರಥ್ಯವನ್ನ ಕೈಪಾಳೆಯ ಇದೀಗ ನೀಡೋದಕ್ಕೆ ಮುಂದಾಗಿದೆ. 15ನೇ ತಾರೀಕಿಗೆ ಮೊದಲ ಸಭೆಯನ್ನ ಕೂಡ ಕರೆದಿದೆ. ಸಾಕಷ್ಟು ಹಿರಿಯ ನಾಯಕರು ಘಟಾನುಘಟಿಗಳು ಕೂಡ ಅದರಲ್ಲಿ ಇರ್ತಾರೆ. ಹಲವು ಮಾಜಿ ಮುಖ್ಯಮಂತ್ರಿಗಳು, ಹಾಗೆಯೇ ಹಲವು ಕೇಂದ್ರ ಸಚಿವರು, ಹೀಗೆ ಸಾಕಷ್ಟು ಜನರು ಆ ಒಂದು ಸಮಾವೇಶದಲ್ಲಿ ಭಾಗವಹಿಸುತ್ತಾರೆ. ಈ ಸಂದರ್ಭದಲ್ಲಿ ಮುಂದಿನ ಚುನಾವಣೆಗೆ ಸಂಬಂಧಪಟ್ಟಂತೆ ಹಿಂದುಳಿದ OBC ಯಾವ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು, ಹೇಗೆ ಸಂಘಟನೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯೋಜನೆಯನ್ನ, ತಂತ್ರಗಾರಿಕೆಯನ್ನ ರೂಪಿಸಿಕೊಳ್ಳೋದಕ್ಕೆ ಕೈಪಾಳಿಯ ಸಿದ್ಧವಾಗಿದೆ. ಆದ್ರೆ ಇದರಲ್ಲಿ ಒಂದು ಪ್ರಶ್ನೆ ಎಲ್ರಿಗೂ ಕೂಡ ಕಾಡ್ತಾ ಇರುವಂತದ್ದೇನೆಂದ್ರೆ, ಈಗಾಗಲೇ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಲ್ರೆಡಿ ಬ್ಯುಸಿ ಆಗಿದ್ದಾರೆ. ಸಾಕಷ್ಟು ಭಾರ ಅವರ ತಲೆ ಮೇಲೆ ಕೂಡ ಇರುವಂತದ್ದು. ಇಲ್ಲಿಯೇ ಸಾಕಷ್ಟು ಹಗರಣಗಳು ಅವರ ಕಾಲನ್ನ ಸುತ್ತಾಕ್ತಾ ಇರುತ್ತೆ. ಎಷ್ಟೊತ್ತಿಗೂ ಕೂಡ ಅದು ವಸತಿ ಇಲಾಖೆ ಆಗಿರಬಹುದು, ವಾಲ್ಮೀಕಿ ಹಗರಣ ಆಗಿರಬಹುದು, ಇನ್ನೊಂದು ಮತ್ತೊಂದು ಅಭಿವೃದ್ಧಿ ಕಾರ್ಯ ಚಟುವಟಿಕೆಗಳು ನಡೀತಾ ಇಲ್ಲ ಅನ್ನುವಂತಹ ಆಕ್ಷೇಪಗಳಾಗಿರಬಹುದು. ಹೀಗೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿ